ಹಾಯ್, ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್. ಇವತ್ತು ಪರ್ಚೇಸಿಂಗ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಕಲ್ಲೂರಿಗೆ ಹೋಗ್ತಾ ಇದ್ದೀವಿ. ಬೆಂಗಳೂರಿಂದ ಒಂದು 2 ಅವರ್ಸ್ ಆಗುತ್ತೆ. ಯಡೂರ್ ಮೇಲೆ ಹೋಗಬೇಕು. ಕಲ್ಲೂರಿಗೆ ಹೋಗ್ತಾ ಇದ್ದೀವಿ. ಇವಾಗ ಕಲ್ಲೂರು ರೀಚ್ ಆಗಿದ್ದೀವಿ. ಇವಾಗ ಊಟಕ್ಕೆ ಹಿಡಿತಾ ಇದ್ದೀವಿ. ಇವಾಗ ಊಟ ಮುಗಿಸ್ಕೊಂಡು ಆಮೇಲೆ ಪರ್ಚೇಸಿಂಗ್ ಹೋಗ್ಬೇಕು. ಈಗ ಊಟಕ್ಕೆ ಇಳಿದಿದ್ದೀವಿ. ಮಧ್ಯಾಹ್ನ ಚಪಾತಿ, ಟೊಮೆಟೊ ಗೊಜ್ಜು, ಬಜ್ಜಿ ಮತ್ತೆ ಅನ್ನ ಸಾರು ಮನೆಯಿಂದ ಮಾಡ್ಕೊಂಡ್ ಬಂದಿದ್ದೀವಿ. ಇವಾಗ ಊಟ ಮುಗಿಸ್ಕೊಂಡು ಪರ್ಚೇಸಿಂಗ್ ಹೋಗ್ತೀವಿ. ಚಪಾತಿ ತಿಂದು ಅನ್ನ ಟೊಮೆಟೊ ಗೊಜ್ಜು ಇಟ್ಕೊಂಡಿದ್ದೀವಿ. ಆಮೇಲೆ ರಸ ಅನ್ನ, ಟೊಮೆಟೊ ಗೊಜ್ಜು ಅನ್ನ ತಿಂದ್ವಿ. ಇವಾಗ ರಸ ಅನ್ನ ತಿಂತಾ ಇದ್ದೀವಿ. ಯಾತ ನಾವು ಒಂಚೂರ ಬೇಜಾರು ಸೇರಿಸ್ಕೊಳೋದು ನಮಗೆ ಎಲ್ಲ ಊಟದ ಟೈಮ್ ಆಗೈತೆ. ಇಲ್ಲಿ ಹೋಟ್ಲ್ ಇಲ್ಲ, ಅದರಿಂದ ಮನೆಯಲ್ಲೇ ಮಾಡ್ಕೊಂಡ್ ಬಂದಿದ್ದೀವಿ. ಅಲ್ಲಿ ಮಧ್ಯಾಹ್ನ 2 ಗಂಟೆಯಲ್ಲಿ ಊಟಕ್ಕೆ ಇಳಿದಿದ್ವಲ್ವಾ, ಅಲ್ಲಿ ಒಂದು ಜಗ್ಲಿ ಇತ್ತು. ಅಲ್ಲಿ ಕುತ್ಕೊಂಡು ಊಟ ಮಾಡಕ್ಕೆ ಹೇಳಿದ್ವಿ. ತುಂಬಾ ಸಿಕ್ಕಾಪಟ್ಟೆ ಬಿಸಿಲು ಬಂದ್ಬಿಡ್ತು. ತಿರ್ಗಾ ಸೈಡಲ್ಲಿ ಬಂದು ನಿಂತ್ಕೊಂಡು ಊಟ ಮಾಡಿದ್ವಿ ನಾವು. ಉದ್ದಿನ ವಡೆ, ಬೇಳೆ ರಸ, ಟೊಮೆಟೊ ಗೊಜ್ಜು, ಅನ್ನ ಎಲ್ಲ ಮಾಡ್ಕೊಂಡು ಎತ್ಕೊಂಡ್ಬಂದಿದ್ವಿ. ಹೋದ ಸಲ ಹೋಟ್ಲಿಗೆ ತುಂಬ ಪ್ರಾಬ್ಲಮ್ ಆಯಿತು. ಅದರಿಂದ ಈ ಸತಿ ಮನೆಯಿಂದನೇ ಮಾಡ್ಕೊಂಬಂದ್ವಿ. ಊಟ ಮುಗಿಸ್ಕೊಂಡು ಪಕ್ಕದ ರೋಡೆಯಿಂದನೇ ಇಲ್ಲಿಗೆ ಬಂದ್ವಿ. KV ಚಂದ್ರಯ್ಯ ಮಾಲ್ ಅಂತು. ತುಂಬ ಸ್ಯಾರೀಸು ತುಂಬ ಚೆನ್ನಾಗಿತ್ತು. ಆಮೇಲೆ ಕುತ್ಕೊಂಡು ಪರ್ಚೇಸಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಏನೊಂದು 3 ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ದಕ್ಕೆ ರಾತ್ರಿ 9 ಗಂಟೆ ಆಗೋಯ್ತು ನಮಗೆ. ಸ್ಟಾರ್ಟಿಂಗು ಮದುವೆ ಹುಡುಗಿಗೆ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ತುಂಬ ಚೆನ್ನಾಗಿ ತೋರಿಸಿದ್ರು. ತುಂಬ ಚೆನ್ನಾಗೈತೆ ಸ್ಯಾರೀಸು. ಇದು ಗೋಲ್ಡ್ ಮೇಲೆ ನೋಡಿದ್ವಿ ಈ ಸ್ಯಾರಿ. ನಾವು ಸೆಲೆಕ್ಷನ್ ಮಾಡ್ತಾ ಇದೀವಿ. ಯಾವ್ದು ಹಾಕ್ಕೊಳೋದು, ಯಾವ್ಯಾವ ಸೆಲೆಕ್ಟ್ ಆಗುತ್ತೆ ಅಂದ್ಬಿಟ್ಟು ಎಲ್ಲ ಒಂದೊಂದೇ ಎಲ್ಲ ಸೆಲೆಕ್ಟ್ ಮಾಡಿಬಿಟ್ಟು ಒಂದು ಸೈಡಲ್ಲಿ ಇಕ್ಕಿದ್ವಿ. ಅದು ಒಂದೊಂದೇ ಹಾಕ್ಕೊಂಡು ನೋಡ್ತಾ ಇದ್ವಿ ಯಾವ ಸೆಲೆಕ್ಟ್ ಆಗುತ್ತೆ ಅಂದ್ಬಿಟ್ಟು. ನಾವು 2ನೇ ಸಲ ಬಂದಿರೋದು. ಹೋದ ವಾರ ಬಂದಿದ್ವಿ, ಇವಾಗ ಈ ವಾರ ಬಂದಿದ್ದೀವಿ. ಇದು 2ನೇ ಸಲ ಬಂದಿದ್ದೀವಿ. ಈ ಸಲ ನಮ್ಮ ತಾಯಿಯವರು, ನಮ್ಮ ಅತ್ತಿಗೆಯವರು ನಾವು ಬಂದಿದ್ವಿ. ಇದು 2ನೇ ಸಲ ನಮ್ಮ ತಾಯಿಯವರು, ನಮ್ಮ ಅತ್ತೆಯವರು, ನಮ್ಮ ಚಿಕ್ಕತ್ತೆ, ನಮ್ಮ ದೊಡ್ಡತ್ತೆ ಎಲ್ಲ ಬಂದಿದ್ವಿ ಇವತ್ತು. ಸ್ಯಾರಿ ಹುಡುಗಿ ಹಾಕ್ಕೊಂಡು ಯಾವ ಸ್ಯಾರಿ ತೊಗೊಳೋದು ಅಂದ್ಬಿಟ್ಟು ನೋಡ್ತಾವ್ರೆ. ಇವಾಗ 2nd ಫ್ಲೋರ್ಗೆ ಹೋದ್ವಿ. ಅಲ್ಲೊಂದು ಸ್ವಲ್ಪ ಕಮ್ಮಿ ರೇಟಿನ ತೊಗೊಳ್ಳೋಣ ಅಂದ್ಬಿಟ್ಟು ಬಂದ್ವಿ. ಪಾಪ ಅವ್ರಿಗೂ ಟೈಮ್ ಆಗೋಯ್ತು. 7:30 8 ಗಂಟೆ ಆಗೋಯ್ತು. ಲಾಸ್ಟು ಪರ್ಚೇಸಿಂಗ್ ಮುಗಿಸ್ಕೊಂಡು ಕೆಳಗಡೆ ಇಳಿದ್ವಿ. ಪರ್ಚೇಸಿಂಗ್ ಮುಗೀತು. ಇವಾಗ ಬಿಲ್ಲಿಂಗ್ ಆಗ್ತಾವ್ರೆ. ಬಿಲ್ಲಿಂಗ್ ಮುಗಿಸ್ಕೊಂಡು
ಬಿಲ್ಲಿಂಗ್ ಮುಗಿಸ್ಕೊಂಡು ಹೋಗೋವಾಗ ಟೈಮ್ ಆಯಿತು, 10 ಗಂಟೆ ಆಗೋಯ್ತು. ಹೋಟ್ಲಲ್ಲಿ ಊಟ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಡಿಸೈಡ್ ಮಾಡಿ ಬರೋವಾಗ ಸ್ವಾತಿ ಹೋಟೆಲ್ ಅಂದ್ಬಿಟ್ಟು ಅಲ್ಲಿ ಇಳಿದ್ಬಿಟ್ಟು ಊಟಕ್ಕೆ ಬಂದ್ವಿ ಡಿನ್ನರ್ಗೆ. ಅಂದರೆ ಮಶ್ರೂಮ್ ಮಂಜರಿ, ಬೇಬಿಕಾರ್ನ್ ಮಂಜರಿ, ಕುಲ್ಚಾ ತೊಗೊಂಡ್ವಿ. ಆಮೇಲೆ ಒಂದು ಫ್ರೈಡ್ ರೈಸ್ ಮತ್ತು ಒಂದು ನೂಡಲ್ಸ್ ತೊಗೊಂಡ್ವಿ. ಅಂದರೆ ಎರಡೆರಡು ತೊಗೊಂಡ್ವಿ. ಎಲ್ಲ ಶೇರ್ ಮಾಡಿಕೊಂಡು ಊಟ ಮುಗಿಸ್ಕೊಂಡ್ವಿ. ಅಂದರೆ ಟೇಸ್ಟಾಗಿತ್ತು, ತುಂಬ ಚೆನ್ನಾಗಿತ್ತು. ತುಂಬ ಟೈಮ್ ಆಗೋಗಿತ್ತು, ರಾತ್ರಿ 10:30 11 ಗಂಟೆ ಆಗೋಗಿತ್ತು. ಆಮೇಲೆ ಒಂದು ಮೊಸರನ್ನ ತೊಗೊಂಡ್ವಿ. ಡಿನ್ನರ್ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ.